ಈಗ ನಿಮ್ಮ ಪರ್ಮಿಷನ್ ತಗೊಂಡು ನಿಮ್ಮ ಡೈ ಹಾರ್ಟ್ ಫ್ಯಾನ್ ಒಬ್ರು ಬರ್ತಿದ್ದಾರೆ. ಅಫ್ಕೋರ್ಸ್ ಸಾಕಷ್ಟು ಜನ ಇದ್ದಾರೆ, ಅದರಲ್ಲಿ ಇವ್ರು ನಿಜವಾಗ್ಲೂ ತುಂಬಾ ಡೈ ಹಾರ್ಟ್ ಫ್ಯಾನ್. ಹಿ ಜಸ್ಟ್ ಕಮ್ ಆಲ್ ದ ವೇ. ಅವ್ರೊಂದು ಕನಸಿಟ್ಕೊಂಡ್ ಬರ್ತಿದ್ದಾರೆ. ಆ ಕನಸನ್ನು ನೀವೇ ಈಡೇರಿಸಬೇಕು. ನೀವು ಹೂ ಅಂದ್ರೆ ನಾನು ಕರೆಸ್ತೀನಿ. ಓಕೆ ಓಕೆ. ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ದರ್ಶನ್ ಅವರಂದ್ರೆ ಪ್ರಾಣ. ಅದು ಯಾರು, ಯಾಕೆ ಬರ್ತಿದ್ದಾರೆ ನೀವೇ ನೋಡಿ. ಲೆಟ್ಸ್ ಕಾಲ್ ಆ ಅಭಿಮಾನಿ ಆನ್ ಸ್ಟೇಜ್. ಚಪ್ಪಾಳೆ ಬರಲಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ವೆರಿ ಗುಡ್, ವೆರಿ ಗುಡ್. ದರ್ಶನ್ ಅವರೇ, ನಿಮ್ಮ ಅಪ್ಪಟ ಅಭಿಮಾನಿಗಳು ಇವರು. ಅಂಡ್ ಮಗು ಕೂಡ ಜೊತೆಲಿ ಬಂದಿದೆ, ಅದಕ್ಕೊಂದು ಕಾರಣ ಇದೆ. ಇವರೇ ಹೇಳ್ತಾರೆ. ಹೇಳಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಫಸ್ಟ್ ಟೈಮ್ ಬಂದಿದ್ದೀವಿ ಸರ್. ಪಿಕ್ಚರ್ ಎಲ್ಲ ಮೆಜೆಸ್ಟಿಕ್ಲಿಂದ ಶಂಕರ್ ಇದು ನೋಡುತ್ತೆ, ಎಲ್ಲ ಚೆನ್ನಾಗಿ ಇಷ್ಟ ಆಗೈತೆ. ಅದಕ್ಕೆ ನಾಮಕರಣ ಮಾಡೋಣ. ಓಕೆ, ಏನಿಲ್ಲ ದರ್ಶನ್ ಅವರೇ, ಭಯ ಪಡ್ತಾರೆ ನಿಮ್ಮನ್ನ ನೋಡಿ. ವೆರಿ ಸಿಂಪಲ್. ಜಾಸ್ತಿ ಮಾತಾಡೋಣ ಬಂದೆ ಸರ್. ತುಂಬಾ ಚೆನ್ನಾಗಿದೆ, ನೋಡ್ಬಿಟ್ಟು ಒಂಥರ ಅಷ್ಟು ಮಾತಾಡಕ್ ಆಗ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ಹೇಳಿ ಹೇಳಿ. ಖುಷಿ ಖುಷಿ ನಾಮಕರಣ ಮಾಡೋಣ ಅಂದ್ರೆ ಅದಕ್ಕೆ ಒಂದು ಮಗುಗೆ ನಾಮಕರಣ ಮಾಡ್ಬೇಕು ಅನ್ನೋದು ಇವ್ರ ಆಸೆ ಇದೆ. ನಿಮ್ ಕೈಯಿಂದ ಹುಡ್ಕೊಂಡ್ ಬಂದಿದೀವಿ ಸರ್. ನಮ್ಮ ಅದೃಷ್ಟ ಸರ್. ನಿಮ್ಮ ಒಳ್ಳೇದಾಗ್ಲಿಮ್ಮ. ನಾನು ಹೇಳ್ತೀನಿ ಕೇಳ್ರಿ, ಮಗುಗೆ ಪಾಪ ಅದಕ್ಕೊಂದ್ ಹೆಸರು ಅಂತ ಇರುತ್ತೆ. ಹುಟ್ಟಿದ ತಕ್ಷಣ ಒಂದ್ ಹೆಸರು ಅಂತ ಇಡ್ತಾರೆ. ಖಂಡಿತ ನಾನು ಏನು ಮಾಡಿಲ್ಲ ಅಣ್ಣ. ಅಂದ್ಮೇಲೆ ನೀವು ಅನ್ಕೊಂಡಷ್ಟು ನಾನು ತುಂಬಾ ಒಳ್ಳೇನು ಅಲ್ಲ ಅಣ್ಣ. ಓಪನ್ ಆಗಿ ಹೇಳ್ತೀನಿ. ಇಲ್ಲ ಸರ್, ಏನೋ ಸ್ಕ್ರೀನ್ ಮೇಲೆ ಹಂಗೆ ಅಪ್ಪಿ ತಪ್ಪಿ ಮಾಡ್ತೀವಿ. ದಯವಿಟ್ಟು ಇಷ್ಟು ದೊಡ್ಡ ಭಾರ ಎಲ್ಲ ಹೊರಿಸ್ಬೇಡ್ರಿ. ನೀವು ಆಕ್ಚುಲಿ ಒಳ್ಳೇದಾಗ್ಲಿ, ಮಗುಗೊಂದು ಒಳ್ಳೆ ದೇವ್ರ ಹೆಸರಿಡ್ರಿ. ಸೊ ಆಗ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸರ್. ದರ್ಶನ್ ಅವರೇ ಪಾಪ they've come all the way. ಈ ಮಗುಗೆ ಎಷ್ಟು ಪುಣ್ಯ ನೋಡಿ. ದರ್ಶನ್ ಅವ್ರ ಕೈಯಿಂದ ಹೆಸರು. ಓಕೆ, ಆಸ್ ಅ ಫ್ಯಾನ್ ಆಗಲ್ಲ, ಆಸ್ ಅ ಫ್ರೆಂಡ್ ಆಗಿ ಈ ಪುಟ್ಟ ಮಗುಗೆ ಅದೊಂದು ನೆನಪಾಗ್ಲಿ ಇವ್ರಿಗೆ. ದರ್ಶನ್ ಅಂತಾನೆ ಹೆಸರು. ಓಕೆ, ಇಲ್ಲ ಸೊ ನನ್ ನಿಜವಾಗ್ಲೂ ಮಕ್ಳು ಎತ್ಕೊಳಕ್ಕೂ ಭಯ. ಆಕ್ಚುಲಿ 2 ವರ್ಷ ಆಗತ್ತಂಗ ನಾನು ಮುಟ್ಟೂ ಇಲ್ಲ ಅವನ್ನ. ಅದ್ ನೋಡ್ರಿ ಹೆಂಗ್ ನೋಡ್ತಾ ಇದ್ದಾರೆ. ಕಿವಿಯಲ್ಲಿ ಒಂದು ಹೆಸರು ಹೇಳ್ಬಿಡಿ ನೀವೇ. ಒಳ್ಳೇದ್ ನೀವು ಇಷ್ಟ ಆಗಿದ್ದು ಹೇಳಿ ಸರ್. ಗಂಡ್ ಮಗು ತಾನೆ? ಗಂಡ್ ಮಗು. ಈಗ ದರ್ಶನ್ ಅವ್ರು ಹೇಳ್ತಾರೆ ಹೆಸರು. ಸಮ್ ನೇಮ್ ದಟ್ ಯು ಲೈಕ್. ಸರ್ ಹೇಳಿ ಸರ್. ಅಮ್ಮ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ, ಬೇಡಮ್ಮ ನಾನು ಹೇಳ್ತೀನಿ. ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ಈಗ ಆಕ್ಚುಲಿ ಜಾತಕ ಅಂತ ಒಂದ್ ಇರುತ್ತಮ್ಮ, ದಯವಿಟ್ಟು ಅದನ್ನ ಫಾಲೋ ಮಾಡ್ರಿ. ನಿಜವಾಗ್ಲೂ ಒಳ್ಳೇದಾಗತ್ತೆ. ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಾಗ್ಲಿ. ಆಮೇಲೆ ಪಾಪ 11ವರೆಗೂ ಎದುರಿಸಿದಿರಲ್ಲ. ಈಗ ಜಾತಕ ಬದಲಾಗತ್ತೆ. ದರ್ಶನ್ ಅವ್ರ ಹೆಸರಿಟ್ರೆ ಒಳ್ಳೇದಕ್ಕೆ. ಓಕೆ, ಆ ಹೆಸರು ದರ್ಶನ್ ಅವ್ರೆ ಹೇಳ್ತಾರೆ ಸಮ್ ನೇಮ್ ದಟ್ ಯು ಲೈಕ್. ನಿಮ್ಗೆ ನಿಮ್ಮ ಮೂವಿಯಲ್ಲಿ ಇಷ್ಟ ಆಗುವಂತ ಒಂದು ಹೆಸರು ಇರ್ಬೋದು. ನಾವು ಮಾಡಿದೆಲ್ಲ ಬರೀ ಮಾಸ್ ಟಮಾಲ್ಟಿ ಮೇಲ್ ಬೇಡ್ರಪ್ಪ. ಇಲ್ಲ ಒಂದ್ ನೇಮ್ ಅಟ್ಲೀಸ್ಟ್ ನಿಮ್ಗೂ ಅವ್ರ ಖುಷಿಗೋಸ್ಕರ. ನಾಗೋ ಹೇಳೋ ಒಂದ್ ಒಳ್ಳೆ ಹೆಸರು. ಮೇಡಮ್ ಹೇಳಿ. ಆಕ್ಚುಲಿ ಶಿವನೇ ತುಂಬಾ ಇಷ್ಟ ಪಡ್ತೀರಾ. ಶಿವ ಅಂತಾನೆ ಇಡ್ರಿ. ಒಳ್ಳೇದಾಗ್ಲಿ. ನಿಜವಾಗ್ಲು ಅವ್ನ್ ಜಾತಕದೇನಿದೆ ಅದನ್ನ ಇಟ್ರಿ. ಇದನ್ನ ನಾವ್ ಹೇಳಿದೀವಿ ಅಷ್ಟೇ, ದಯವಿಟ್ಟು ಅದನ್ನ ಕಿವಿಯಲ್ಲಿ ಹೇಳ್ಬಿಡಿ. ಶಿವ ಶಿವ ಒಳ್ಳೇದಾಗ್ಲಪ್ಪ ತಂದೆ. ಇದು ಬರೀ ಶಿವ ಅಲ್ಲ, ದರ್ಶನ್ ಶಿವ. ಹೇಗಿದೆ ಹೆಸರು? ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ಏನ್ ಹೆಸರು? ಶಿವ. ತುಂಬಾ ಅಭಿಮಾನಿ. ನಾವು ಮೀಟ್ ಮಾಡೋಣ ತುಂಬಾ ಸತ್ ಬಂದಿದ್ವಿ. ಮನೆ ಹತ್ರ ಸಿಕ್ಕಿದ್ವಿ. ಹೌ ಸ್ವೀಟ್. ಬನ್ನಿ, ದರ್ಶನ್ ಜೊತೆ ಒಂದು ಫೋಟೋ ತಗೊಳ್ಳಿ ಹಂಗೆ. Thank you so much. Thank you, Darshan. Thank you so lot. Thanks a lot. Thank you, sir. ನೆಕ್ಸ್ಟ್ ಹೆಣ್ಮಗು ಆದ್ರೆ ರಮ್ಯಾ ಅಂತ ಇಡಿ. ಇಲ್ಲ ಸರ್, ಇದು ಒಂದೇ ಮಗು ಸರ್. ಅಲ್ಲೇ ಕೂತವ್ರೆ. ಸರಿ ಸರ್. ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ ರೀ. ನೆಕ್ಸ್ಟ್ ಟ್ರೈ ಮಾಡ್ತೀರಾ? ಬೇಡ ಬಿಡ್ರಿ, ಹೋಗಿ ಸಾಕೊಬ್ರು. ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ a lot. Thank you. Okay.
ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ. ಶಿವ ಅಂತ ಒಂದು ಒಳ್ಳೆ